ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2025ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಈ ವರ್ಷ ನಿಮ್ಮ ಮಾತಿನ ಮೇಲೆ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾರ ಹತ್ರ ಹೇಗೆ ಮಾತಾಡ್ತಿದ್ದೀರಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಮಾತು ರಿಲೇಷನ್ಶಿಪ್ಸ್ಗಳನ್ನ ಹಾಳು ಮಾಡಬಹುದು. ಆದ್ದರಿಂದಾಗಿ ಯಾರ ಜೊತೆ ಏನು ಮಾತಾಡ್ತಿದ್ದೀರಾ ಅನ್ನುವಂತಹ ಗಮನ ನಿಮ್ಮ ಮಾತಿನಲ್ಲಿ ಇರಲಿ. ನಿಮಗೆ ಇದೊಂಥರ ಅಲ್ಲೇ ಬಹುಮಾನ ಅಂದಂಗೆ ಹೇಗೆ ಮಾತಾಡ್ತೀರಾ ಮತ್ತು ಒಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡೋದಾಗಲಿ, ಕೆಟ್ಟದ್ದು ಹೇಳುವಂಥದ್ದಾಗಲಿ ಇದನ್ನು ಮಾಡದೇ ಇರುವಂಥದ್ದು ಈ ವರ್ಷ ಉತ್ತಮವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದರ ಪರಿಣಾಮವನ್ನು ನೀವು ಈ ವರ್ಷನೇ ಅನುಭವಿಸ್ತೀರಾ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನಿಮ್ಮ ಮಾತಿನಲ್ಲಿ. ಇನ್ನು ಉಳಿದಂತೆ ಈ ವರ್ಷ ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಮಾರ್ಚಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ನಿಮ್ಮ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹೊಟ್ಟೆ, ಕಿವಿ, ಕಣ್ಣು ಮತ್ತು ಬ್ಯಾಕ್ ಪೇನ್ಗೆ ಸಂಬಂಧಿಸಿದಂತೆ 25 ವರ್ಷದವ್ರ ಮೇಲಾಗಿದ್ದರೆ ಇಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ. ಇನ್ನು ಮಾರ್ಚಿಂದ ಹಿಡಿದು ಸೆಪ್ಟೆಂಬರ್ವರೆಗೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಹೊಟ್ಟೆ, ಕಿವಿ, ಕಣ್ಣು ಮತ್ತು ಬ್ಯಾಕ್ ಪೇನ್ಗೆ ಸಂಬಂಧಿಸಿದಂತಹ ತೊಂದರೆಗಳು ನಿಮ್ಮನ್ನೇ ಈ ವರ್ಷ ಕಾಣ್ಬೋದು ಅಂತಲೇ ಹೇಳ್ಬೋದು. ಎಸ್ಪೆಷಲಿ 25 ವರ್ಷದ ಮೇಲ್ಪಟ್ಟವರಿಗೆ ಈ ತೊಂದರೆಗಳು ಹೆಚ್ಚಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಈ ವರ್ಷ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ ಈ ವರ್ಷ ನಿಮಗೆ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ರಿಲೀಫನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇದುವರೆಗೆ ಏನಾದ್ರು ಸಾಲ ಬಾಧೆ ಇದ್ದರೆ ಅದರಿಂದ ನೀವು ಈ ವರ್ಷ ಮುಕ್ತರಾಗ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಈ ವರ್ಷ ಭಾಗ್ಯದ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 2 ಕಡೆಯಿಂದ ನಿಮಗೆ ಧನಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಆಲ್ಟರ್ನೇಟಿವ್ ವರ್ಕ್ಗಳು ಸಹಿತ ನಿಮಗೆ ಈ ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಇಂತಹ ಕೆಲಸಗಳನ್ನು ನೀವು ಇನ್ನೊಬ್ಬರಿಗೆ ಹೇಳದೆ ನೀವೇ ಸ್ವತಃ ಹೋಗಿ ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರು ಅಥವಾ ನಿಮ್ಮ ಮಿತ್ರರು ಇದಕ್ಕೆ ಅಡ್ಡಿಯುಂಟು ಮಾಡಬಹುದು. ಸೊ ಇದರ ಲಾಭವನ್ನು ಅವರು ಪಡ್ಕೊಬಹುದು. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ದೊಡ್ಡ ಆಫರ್ಸ್ಗಳು ಬಂದರೆ ಆಗಲಿ, ಯಾವುದೇ ರೀತಿಯಾದಂತಹ ಆಪರ್ಚುನಿಟೀಸ್ಗಳು ಬಂದ ತಕ್ಷಣ ಅದಕ್ಕೆ ನೀವೇ ಖುದ್ದಾಗಿ ಹೋಗಿ ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ಅದರಿಂದ ಲಾಭವನ್ನು ನೀವು ತಗೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ವರೆಗೆ ನಿಮಗಿಲ್ಲಿ ತುಂಬ ದೊಡ್ಡ ಡೀಲ್ಸ್ಗಳು ನಿಮ್ಮ ಹತ್ರ ಬರ್ಬೋದು. ಒಳ್ಳೆ ಆಪರ್ಚುನಿಟೀಸ್ಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಪಾರ್ಟ್ನರ್ಶಿಪ್ಪಲ್ಲಿ ಹೋಗಿ ಹಾಳು ಮಾಡ್ಕೊಂಬೇಡಿ ಅಂತಲೇ ಹೇಳ್ತೀನಿ. ಸೊ ಅದರಿಂದಾಗಿ ಇಲ್ಲಿ ಸ್ವಲ್ಪ ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಕುಟುಂಬ ವಿಚಾರದಲ್ಲಿ ಈ ವರ್ಷ ನಿಮಗೆ ಭೂಮಿ, ಭವನ, ವಾಹನದಿಂದ ಮತ್ತು ಸರ್ಕಾರದಿಂದ ಲಾಭ ಅಂತಲೇ ಹೇಳ್ಬೋದು. ಸೊ ಕುಟುಂಬದಲ್ಲಿ ಇದುವರೆಗೂ ನಿಂತಹ ಮಂಗಳ ಕಾರ್ಯಗಳು ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಮಾರ್ಚ್ನ ನಂತರ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಯನ್ನು ಹೋಗುವಂತಹ ಯೋಗವು ಸಹಿತ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ಸಂತಾನ ವಿಚಾರವನ್ನು ನಾವು ನೋಡುವಂಥದ್ದಾದರೆ ಇನ್ನು ಚಿಕ್ಕ ಮಕ್ಕಳಿಗೆ ಹೆಚ್ಚು ಕಲೆಯಲ್ಲಿ ಆಸಕ್ತಿ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರು ದೊಡ್ಡ ಮಕ್ಕಳಿದ್ರೆ ಅವರಿಗೆ ಕರಿಯರ್ನಲ್ಲಿ ಅತ್ಯಂತ ಉತ್ತಮವಾದಂತಹ ವರ್ಷವಾಗಿರುತ್ತೆ ಇದು. ಇನ್ನು ಎಜುಕೇಷನಲ್ಲೂ ಅಷ್ಟೇ ಉತ್ತಮವಾದಂತಹ ವರ್ಷವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರವನ್ನು ನಾವು ನೋಡುವಂಥದ್ದಾದರೆ ಈ ವರ್ಷ ನಿಮಗೆ ಅತ್ಯಂತ ಉತ್ತಮವಾದಂತಹ ವರ್ಷವಾಗಿರುತ್ತೆ. ನಿಮ್ಮ ಇಚ್ಛೆ ಪೂರ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಈ ವರ್ಷ. ಇದಲ್ಲದೆ ವಾಹನವನ್ನು ಸಹಿತ ಕೊಂಡುಕೊಳ್ಳುವಂತಹ ಯೋಗವಿದೆ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ 7ನೇ ಮನೆಯಲ್ಲಿರುವಂತಹ ರಾಹು ನಿಮಗಿಲ್ಲಿ ಮಿಶ್ರ ಫಲವನ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಯ ಕರಿಯರಲ್ಲಿ ಉತ್ತಮವಾದಂತಹ ಫಲವನ್ನು ಈ ರಾಹು ಗ್ರಹ ನೀಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಗೆ ಈ ವರ್ಷ ಕೆಲಸದಲ್ಲಿ ಪದವಿ ಪ್ರತಿಷ್ಠೆಗಳು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ನಿಮ್ಮ ಸಂಗಾತಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ಗಳು ಈ ವರ್ಷ ಹೆಚ್ಚಾಗಿ ಆಗಬಹುದು. ಗಾಯಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ರಾಹುವಿನ ಈ ಗೋಚರ ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಟ್ರಸ್ಟ್ ಇಶ್ಯೂವನ್ನು ಬಿಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ನಿಮ್ಮ ಕೆಲವೊಂದು ಸುಳ್ಳುಗಳು ಸಿಕ್ಕಾಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ಗಳು ಇರ್ಬೋದು ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಪಾರ್ಟ್ನರ್ ಜೊತೆ ಈ ವರ್ಷ ಯಾತ್ರೆಗಳನ್ನು ಸಹಿತ ಹೋಗುವಂತಹ ಸಾಧ್ಯತೆ ಇದೆ. ಇದಲ್ಲದೆ ವಿದೇಶಿ ಯಾತ್ರೆಯನ್ನು ಸಹಿತ ಮಾಡುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಇನ್ನು 9ನೇ ಮನೆಯಲ್ಲಿರುವಂತಹ ಗುರುಗ್ರಹ ನಿಮ್ಮ ತಂದೆ ತಾಯಿ ಅಥವಾ ಹಿರಿಯರಿಗೆ ಧನಲಾಭವನ್ನು ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು. ಅವರ ನಿಂತ ಕೆಲಸಗಳು ಪೂರ್ಣವಾಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ಲಿಟಿಗೇಷನ್ ಕೋರ್ಟ್ ಕೇಸಸ್ ಏನಾದರೂ ಇದ್ದರೂ ಸಹಿತ ಈ ವರ್ಷ ಅದು ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗ ಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ ಜನವರಿ, ಫೆಬ್ರವರಿ ನಿಮಗೆ ನಾರ್ಮಲ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಮಾರ್ಚ್ನ ನಂತರ ನಿಮಗಿಲ್ಲಿ ಅತ್ಯಂತ ಉತ್ತಮವಾದಂತಹ ದೊಡ್ಡ ಪರಿವರ್ತನೆಗಳು ನಿಮ್ಮ ಕರಿಯರ್ ವಿಚಾರದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಪದವಿ ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ, ಸ್ಥಾನ ಬದಲಾವಣೆ
ಬದಲಾವಣೆಯಿಂದಾಗಿ ನಿಮಗಿಲ್ಲಿ ಉತ್ತಮವಾದಂತಹ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಸಹಿತ ನಿಮಗಿಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಲ್ಲದೆ ಟ್ರಾವೆಲಿಂಗು ಸಹಿತ ಹೆಚ್ಚಾಗಬಹುದು ಕರಿಯರ್ಗೆ ಸಂಬಂಧಿಸಿದಂತೆ. ಸೊ ಆದಷ್ಟು ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಪಾರ್ಟ್ನರ್ನ ನಂಬಿ ನೀವಿಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಂದ ಆದಷ್ಟು ಈ ವರ್ಷ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ವ್ಯಾಪಾರಿಗಳಿಗೂ ಈ ವರ್ಷ ಪರಿವರ್ತನೆಯ ಯೋಗ ಇದೆ ಅಂತಲೇ ಹೇಳ್ಬೋದು. ಹೊಸ ಕಾರ್ಯಗಳನ್ನು ನೀವು ಶುರು ಮಾಡ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಹೊಸ ಪ್ರಾಡಕ್ಟ್ಗಳ ಮೇಲೂ ಸಹಿತ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಈ ಇನ್ವೆಸ್ಟ್ಮೆಂಟ್ ನಿಮಗೆ ಉತ್ತಮವಾದಂತಹ ಲಾಭವನ್ನು ಸಹಿತ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಇಂಜಿನಿಯರ್ಗಳಾಗಿದ್ದರೆ ಅಥವಾ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳಾಗಿದ್ದರೆ, ಕಬ್ಬಿಣಕ್ಕೆ ಸಂಬಂಧಿಸಿದಂತೆ ಅಥವಾ ಇಂಟೀರಿಯರ್ಗೆ ಸಂಬಂಧಿಸಿದಂತೆ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಇಲ್ಲಿ ನಿಮಗೆ ಈ ವರ್ಷ ಉತ್ತಮವಾದಂತಹ ಸಪೋರ್ಟ್ ನಿಮ್ಮ ಗ್ರಹಗತಿಗಳ ಪ್ರಭಾವದಿಂದ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೃಷಿ ಮತ್ತು ಎಲೆಕ್ಟ್ರಿಷಿಯನ್ಸ್ಗಳಾಗಿದ್ದರೂ ಸಹಿತ ಈ ವರ್ಷ ಮಂಗಳನ ಕೃಪೆ ನಿಮ್ಮ ಮೇಲೆ ಅತ್ಯಂತ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗುರುವಿನ 9ನೇ ಮನೆಯಲ್ಲಿರೋದರಿಂದಾಗಿ ಇಲ್ಲಿ ನಿಮಗೆ ವಿದೇಶಕ್ಕೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಸಕ್ಸಸ್ಸನ್ನು ನೀವು ಈ ವರ್ಷ ಪಡಿತೀರಾ ಅಂತಲೇ ಹೇಳ್ಬೋದು. ವಿದೇಶಕ್ಕೆ ಹೋಗಿ ನೆಲೆಸಬೇಕಂತ ಹೇಳಿದ್ರು ಸಹಿತ ನೀವಿಲ್ಲಿ ಅಪ್ಲೈ ಮಾಡಿದ್ರೆ ಉತ್ತಮವಾದಂತಹ ಪಾಸಿಟಿವ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಆದರೆ ನಿಮ್ಮ ಮಾತಿನ ಬಗ್ಗೆ ನೀವು ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಉಳಿದಂತೆ ನೋಡುವಂಥದ್ದಾದರೆ ಉತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಕನ್ಯಾ ರಾಶಿಯವರ 2025 ವರ್ಷ ಭವಿಷ್ಯ.